Hello investors, welcome to this video. ಇವತ್ತಿನ ಟಾಪಿಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ ನಾವು. ಸೊ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಇಂಟ್ರೊಡಕ್ಷನ್ ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ವೈ ಮಾರ್ಕೆಟ್ ಕ್ಯಾಪ್ ಮ್ಯಾಟರ್ಸ್, ಟೈಪ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಕಂಪ್ಯಾರಿಸನ್ ಆಫ್ ಕ್ಯಾಪ್ categories, how to download all caps listed in BSE and NSE, and SEBI categorization and investment strategy. ಸೊ ಇದೆಲ್ಲ ಟಾಪಿಕ್ ಕವರ್ ಮಾಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ವಾಟ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಏನು? ವಾಟ್ ಈಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಒಂದು ಎಕ್ಸಾಂಪಲ್ ಏನಂದ್ರೆ ಟೀ ಪ್ರೈಸ್ ಬಂದೆಷ್ಟು 10 rupees ತಿಳ್ಕೊಳ್ಳೋಣ. ಸೊ ಟಿ ಇದೊಂದು ಟಿ ಪ್ಲಸ್ ಅಂತ ನೋಡೋಣ. ಇದರಲ್ಲಿ ಏನಂದ್ರೆ ಅಂಡರ್ ಟಿ ಇದಾವೆ. ಇದರಲ್ಲಿ ಎಷ್ಟು ಅಂಡರ್ ಟಿ ಇದಾವೆ. ಸೊ 10 into 100 ಎಷ್ಟಾಗುತ್ತೆ? 10 into 100 1000 rupees ಆಗುತ್ತೆ, 1000 ಆಗುತ್ತೆ. ಸೊ ಇದು 1000 ಆಯ್ತು ಅಂದ್ರೆ ಟಿ ಪ್ಲಸ್ಗೆ ಎಷ್ಟು 1000 ಆಯ್ತು. ಇದನ್ನೇ ನಾವು ಮಾರ್ಕೆಟ್ ಕ್ಯಾಪ್ ಅಂತ ಕರೆಯೋಣ. ಇದಕ್ಕೆ ಮಾರ್ಕೆಟ್ ಕ್ಯಾಪ್ ಅಂತ ಇದು ಎಕ್ಸಾಂಪಲ್ ಹೇಳ್ತಿರೋದು. ಸೊ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಅಂದ್ರೆ share price divided by share price into total outstanding ಶೇರ್ ಅಂತ. ಶೇರ್ ಪ್ರೈಸ್ ಅಂದ್ರೆ ಟಿ ಪ್ರೈಸ್ ಎಷ್ಟು 10 rupees. ಔಟ್ಸ್ಟ್ಯಾಂಡಿಂಗ್ ಶೇರ್ ಅಂದ್ರೆ ಇದ್ರಲ್ಲೇನ ಟಿ ಪ್ಲಸ್ ಕದಲ್ಲಿ ಅಂಡರ್ ಟಿ ಇದಾವಂತೆ. ಸೊ ಏನಾಗುತ್ತಂದ್ರೆ ಮಾರ್ಕೆಟ್ ಕ್ಯಾಪ್ ಎಷ್ಟಾಯ್ತು? ಸೊ 1000 rupees ಆಯ್ತು. ಸೊ ಇದೇ ತರನೇ ಒಂದು ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ನಾವು ತಿಳ್ಕೊಬಹುದು. ಏನಪ್ಪಾ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಮತ್ತೆ ಆ ಕಂಪ್ನಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ಮತ್ತೆ ಆ ಕಂಪ್ನಿ ಸೈಜ್ ಎಷ್ಟು, ಮತ್ತೆ ಅದು ಇನ್ವೆಸ್ಟ್ಮೆಂಟ್ ರಿಸ್ಕ್ ಎಷ್ಟಿದೆ, ಆ ಕಂಪ್ನಿಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಪ್ರತಿ ಒಂದು ನಾವು ಮಾರ್ಕೆಟ್ ಕ್ಯಾಪ್ ನೋಡೋದ್ರಿಂದ ಕಲಿಯೋದ್ರಿಂದ ಏನಾಗುತ್ತೆ ನಮ್ಗೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಹೆಲ್ಪ್ ಆಗುತ್ತೆ ಇನ್ವೆಸ್ಟರ್ಸ್ಗೆ. ವೈ ಮಾರ್ಕೆಟ್ ಕ್ಯಾಪ್ ವೈ ಮಾರ್ಕೆಟ್ ವೈ ಮಾರ್ಕೆಟ್ ಕ್ಯಾಪ್ ಮ್ಯಾಟರ್ಸ್ ಆಗುತ್ತೆ ಅಂತ ಏನಪ್ಪಾ ಅಂದ್ರೆ ಇಲ್ಲಿ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪೋಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಆ ಮಾರ್ಕೆಟ್ ಕ್ಯಾಪ್ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಏನೊಂದು ಇಂಡಿಕೇಶನ್ ಕೊಡುತ್ತೆ, ಈ ಪೊಟೆನ್ಶಿಯಲ್ ಗ್ರೋತ್ ಇದೆನಾ, ಇದಕ್ಕೆ ರಿಸ್ಕ್ ಪ್ರೊಫೈಲ್ ಎಷ್ಟಿದೆ ಅಂತ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇದು ಮಾರ್ಕೆಟ್ ಕ್ಯಾಪ್ ಡಿವೈಡ್ ಮಾಡಿದೆ ಅಂದ್ರೆ ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, AMP ಅಂತಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಂತ. ಸೊ ಇವ್ರ ಕೊಲಾಬ್ರೇಷನ್ ದಲ್ಲಿ ಇವ್ರೇನ್ ಮಾಡಿದ್ರೆ ಮಾರ್ಕೆಟ್ ಕ್ಯಾಪ್ಸ್ ಇದಾಗಿದೆ. ಸೊ ಏನಾಗುತ್ತೆ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬಹುದು, ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು ನಾವು. ಸೆಬಿ ಕ್ಲಾಸಿಫಿಕೇಶನ್ ಆಫ್ ಕಂಪ್ನೀಸ್ ಅಂದ್ರೆ ಸೆಬಿ ಯಾವ ತರ ಒಂದು ಕ್ಲಾಸಿಫಿಕೇಶನ್ ಮಾಡಿದೆ ಅಂತಂದ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ NSE BSE ಲಿಸ್ಟ್ ಆದಂತ ಕಂಪ್ನಿಗಳು ರ್ಯಾಂಕ್ ವೈಸ್ ಏನ್ ಮಾಡಿದೆ, ಒಂದು ಕೆಟಗರೀಸ್ ಕೊಟ್ಟಿದೆ, ಒಂದು ರ್ಯಾಂಕ್ ವೈಸ್ ಎಂದ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ರ್ಯಾಂಕಿಂಗ್ ಅಂತ. ಇಲ್ಲೇನಪ್ಪ ಅಂತಂದ್ರೆ AMPI ಅಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಂತ. ಇವ್ರ ಅಂಡರ್ ಅಲ್ಲಿ ಇವರು ಒಂದು ಕೆಟಗರೀಸ್ ಮಾಡಿದ್ದಾರೆ, ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂತ. ಎಷ್ಟು ಟೈಪ್ ಮಾಡಿದ್ದಾರೆ ಅಂದ್ರೆ 3 ಟೈಪ್ ಮಾಡಿದ್ದಾರೆ. ಒಂದು ಲಾರ್ಜ್ ಕ್ಯಾಪ್, ಒಂದು ಮಿಡ್ ಕ್ಯಾಪ್, ಒಂದು ಅನದರ್ ಒಂದು ಸ್ಮಾಲ್ ಕ್ಯಾಪ್ ಅಂತ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಫಸ್ಟ್ ಏನ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಅಂದ್ರೆ ನೋಡೋಣ. ಫಸ್ಟ್ ಲಾರ್ಜ್ ಕ್ಯಾಪ್ ಅಂದ್ರೆ ಏನು? ಲಾರ್ಜ್ ಕ್ಯಾಪ್ ಅಂದ್ರೆ 20,000 ಕೋಟಿ ಮೇಲೆ ಇರ್ತಕ್ಕಂಥ ಕಂಪ್ನಿಗಳಿಗೆ ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಈ ಇಂಡಿಯಾದಲ್ಲಿ ಟಾಪ್ 1 ರಿಂದ 100 ಕಂಪ್ನಿಗಳು ಏನಿದಾವಲ್ಲ ಅದಕ್ಕೆ ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಲಾರ್ಜ್ ಕ್ಯಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೇಬಲ್ ಇರುತ್ತೆ, ಲೋ ರಿಸ್ಕ್ ಲೋ ರಿಟರ್ನ್ಸ್ ಅಂತ ಹೇಳ್ಬಹುದು. ಆಲ್ರೆಡಿ ಈ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಏನಂತಂದ್ರೆ ಅಂದ್ರೆ ಮ್ಯಾನೇಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಮತ್ತು ಗ್ರೋತ್ ಆದ ಕಂಪ್ನಿಗಳು. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ರಿಲಯನ್ಸ್, TCS, ಇನ್ಫೋಸಿಸ್, HDFC ಬ್ಯಾಂಕ್. ಸೊ ಹೇಗೆ ಚೆಕ್ ಮಾಡಬೇಕು ಮಾರ್ಕೆಟ್ ಕ್ಯಾಪ್ ಅಂತ ನೋಡೋಣ ನಾವಿಲ್ಲಿ. ನಾನೇನ್ ನಾನು ಈ ಸ್ಕ್ರೀನರ್ ಓಪನ್ ಮಾಡಿದೀನಿ ಇಲ್ಲಿ ನೋಡಿ. ಸ್ಕ್ರೀನರ್ ಅಲ್ಲಿ ನಾನು HDFC ಬ್ಯಾಂಕ್ ತಗೊಂಡಿದ್ದೀನಿ. HDFC ಬ್ಯಾಂಕ್ ಎಷ್ಟಿದೆ ಮಾರ್ಕೆಟ್ ಕ್ಯಾಪ್? 14,00,000
48,000 ಕೋಟಿ ಇದೆ. 14,48,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಬೇರೆ ಬೇರೆ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ಈ ತರ ನೀವು ಚೆಕ್ ಮಾಡಿ ಬೇರೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಕೂಡ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅಂದ್ರೆ ಮಿಡ್ ಕ್ಯಾಪ್. ಮಿಡ್ ಕ್ಯಾಪ್ ಅಂದ್ರೆ 5,000 ರಿಂದ 20,000 ಕೋಟಿ ಇರ್ತಕ್ಕಂಥ ಕಂಪ್ನಿಗಳಿಗೆ ಸೊ ನಾವು ಮಿಡ್ ಕ್ಯಾಪ್ ಅಂತ ಕರಿತೀವಿ, ಮಾರ್ಕೆಟ್ ಕ್ಯಾಪ್. ಇಲ್ಲಿ ಏನಂದ್ರೆ 101ರಿಂದ 250 ಕಂಪ್ನಿ ಏನಿರುತ್ತೆ ಟಾಪ್ ರ್ಯಾಂಕಿಂಗ್ ಇರ್ತಕ್ಕಂಥ ಕಂಪ್ನಿಗಳು. ಸೊ ಇದ್ರ ಮಿಡ್ ಕ್ಯಾಪ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ಏನಂತಂದ್ರೆ ಆಲ್ರೆಡಿ ಗ್ರೋತಿಂಗ್ ಇರುತ್ತೆ. ಸೊ ಇದ್ರೇನಂದ್ರೆ ಲೋ ರಿಸ್ಕ್, ಮೀಡಿಯಂ ರಿಸ್ಕ್, ಮೀಡಿಯಂ ರಿಟರ್ನ್ಸ್ ಅಂತ ಹೇಳ್ಬೋದು ನಾವಿಲ್ಲಿ. ಇಲ್ಲಿ ನೋಡಿ ಮಿಡ್ ಕ್ಯಾಪ್ ಅಲ್ಲಿ ಭಾರತ್ ಪೋರ್ಗಿ, ಅಪೋಲೋ ಟೈರ್ಸ್ ಅಂಡ್ ಪಿ ಎನ್ ಬಿ. ಸ್ಮಾಲ್ ಕ್ಯಾಪ್ ಅಂದ್ರೆ ಇಲ್ಲಿ ಅಂದ್ರೆ ಐದು ಸ್- 5,000 ಕೋಟಿ ಕೆಳಗಿರ್ತಕ್ಕಂಥ ಕಂಪ್ನಿಗಳಿಗೆ ನಾವು ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಅಂದ್ರೆ ಮಾರ್ಕೆಟ್ ಕ್ಯಾಪ್ ಎಷ್ಟು 5,000ಕ್ಕಿಂತ ಕೆಳಗಿರತ್ತ ಕಂಪ್ನಿಗಳಿಗೆ ನಾವು ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಸೊ ಇದರಲ್ಲಿ ಅಂದ್ರೆ 251 ಟಾಪ್ 251 ಏನು ಕೆಳಗಿರ್ತಕ್ಕಂಥ ಕಂಪ್ನಿಗಳು ರ್ಯಾಂಕಿಂಗ್ ಇಲ್ಲಿ ಇರ್ತಕ್ಕಂಥದ್ದು. ಮತ್ತು ಇಲ್ಲೇನಂದ್ರೆ ಐ ರಿಸ್ಕ್ ಐ ರಿಟರ್ನ್ಸ್ ಅಂತ ಹೇಳ್ಬಹುದು. ಇಲ್ಲಿ ಉಜ್ವಲ ಬ್ಯಾಂಕು, ಐ ಆರ್ ಬಿ ಇಂಪ್ರಾ, ವಿ ಗಾರ್ಡ್. ಸೊ ಮಾರ್ಕೆಟ್ ಕ್ಯಾಪ್ ಕಂಪ್ಯಾರಿಸನ್ ಮಾಡೋಣ. ಸೊ ಲಾರ್ಜ್ ಕ್ಯಾಪ್ ಮಾರ್ಕೆಟ್ 20,000 ಕೋಟಿ ಇರ್ತಕ್ಕಂಥ ಕಂಪ್ನಿಗಳಿಗೆ ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಇಲ್ಲಿ ಲೋ ರಿಸ್ಕ್ ಇರುತ್ತೆ. ಸೊ ಲೋ ರಿಟರ್ನ್ಸ್ ಇರುತ್ತೆ, ಮಾಡರೇಟ್ ರಿಟರ್ನ್ಸ್ ಅಂದ್ರೆ. ಮಿಡ್ ಕ್ಯಾಪ್ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಎಷ್ಟಿರುತ್ತೆ 5,000ರಿಂದ 20,000 ಕೋಟಿ ಇರ್ತಕ್ಕಂಥ ಕಂಪ್ನಿಗಳಿಗೆ ಸೊ ನಾವು ಮಿಡ್ ಕ್ಯಾಪ್ ಅಂತೀವಿ. ಇಲ್ಲಿ ಮೀಡಿಯಂ ರಿಸ್ಕ್, ಗುಡ್ ಗ್ರೋತ್ ಅಂತ, ಮೀಡಿಯಂ ರಿಸ್ಕ್ ಮೀಡಿಯಂ ರಿಟರ್ನ್ಸ್ ಅಂತ ಹೇಳ್ಬೋದು. ಸ್ಮಾಲ್ ಕ್ಯಾಪ್ 5,000 ಕೋಟಿ ಕೆಳಗಿರ್ತ ಕಂಪ್ನಿಗಳಿಗೆ ಸೊ ನಾವು ಸ್ಮಾಲ್ ಕ್ಯಾಪ್ ಅಂತೀವಿ. ಐ ರಿಸ್ಕ್ ಐ ರಿಟರ್ನ್ಸ್ ಅಂತ ಹೇಳ್ಬೋದು. ಇಲ್ಲಿ ಬೇಸರ ಅಂದ್ರೆ ನಾವು ಈ ತರ ಮಾರ್ಕೆಟ್ ಕ್ಯಾಪ್ ಚೆಕ್ ಮಾಡೋದ್ರಿಂದ ಏನಾಗುತ್ತಂದ್ರೆ ನಮ್ ರಿಸ್ಕ್ ಗೊತ್ತಾಗುತ್ತೆ. ನಮ್ ರಿಸ್ಕ್ ಎಷ್ಟಿದೆ, ನಾವು ರಿಸ್ಕ್ ಎಷ್ಟು ತಗೋಬೇಕು, ಎಷ್ಟು ತಗೋಬಾರದು. ಬೇಸ್ಡ್ ಇನ್ವೆಸ್ಟರ್ಸ್ ಮೇಲೆ ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಒಂದು ಕಲಿಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಕಲ್ತ್ರೆ ಸೊ ನಿಮ್ಗೆ ಈಸಿಯಾಗಿ ಒಂದು ಮಾರ್ಕೆಟ್ ಕ್ಯಾಪ್ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಿಮ್ಗೂ ಕೂಡ ಈಸಿಯಾಗಿ ಒಂದು ಕಂಪ್ನಿ ಯಾವ್ದು ಪಿಕ್ ಮಾಡ್ಬೇಕು, ಲಾರ್ಜ್ ಕ್ಯಾಪ್ ಅಲ್ಲಿ ಪಿಕ್ ಮಾಡ್ಬೇಕಾ, ಮಿಡ್ ಕ್ಯಾಪ್ ಅಲ್ಲಿ ಪಿಕ್ ಮಾಡ್ಬೇಕಾ, ಸ್ಮಾಲ್ ಕ್ಯಾಪ್ ಅಲ್ಲಿ ಪಿಕ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಸಮ್ಮರಿ. ಸೊ ಮಾರ್ಕೆಟ್ ಕ್ಯಾಪ್ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಮಾರ್ಕೆಟ್ ಕ್ಯಾಪ್ ನೋಡೋದ್ರಿಂದ ರಿಸ್ಕ್ ರಿವಾರ್ಡ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲಾರ್ಜ್ ಕ್ಯಾಪ್ ಅಂದ್ರೆ ಸೇಫರ್ ಸೈಡ್ ಅಂತ ಹೇಳ್ಬೋದು. ಮಿಡ್ ಕ್ಯಾಪ್ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೋದು. ಸ್ಮಾಲ್ ಕ್ಯಾಪ್ ಅಂದ್ರೆ ಸೊ ಅಗ್ರೆಸಿವ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈಗ ನಾವು ಸ್ಮಾಲ್ ಕ್ಯಾಪ್ ಅಲ್ಲಿ ಒಂದು 5 to 8 years ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಅಂದ್ರೆ 18 to 125 ಯೂತ್ಸ್ ಅಂತ ಹೇಳ್ಬೋದು. ಇದೇನಪ್ಪಾ ಅಂತಂದ್ರೆ 25 to 30 ಇಯರ್ ಇದು ಮಿಡ್ ಕ್ಯಾಪ್ ಅಂದ್ರೆ ಇದು ಗ್ರೋಯಿಂಗ್ ಆಗ್ತಾ ಇರತ್ತ ಕಂಪ್ನಿಗಳು. ಸೊ 35 ಮೇಲೆ ಏನಿರ್ತದಲ್ಲ ಅವರಿಗೆ ಆ ಏಜ್ ಅಲ್ಲಿ ಇರ್ತಕ್ಕಂಥ ಸೊ ಇದು ನಾವು ಲಾರ್ಜ್ ಕ್ಯಾಪ್ ಅಂತ, ಆಲ್ರೆಡಿ ಗ್ರೋತ್ ಆಗಿದೆ ಇದು ಅಂತ. ಸೊ ಮ್ಯಾನೇಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಒಂದು 5 to 8 years ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದ್ರೆ 5 to 8 years ತನ ನೀವು ಸ್ಟೇ ಮಾಡ್ಬೋದು. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಆವಾಗ ಎಕ್ಸಿಟ್ ಇತ್ತು ಒಳ್ಳೆ ನಿಮಗೆ ರಿಟರ್ನ್ಸ್ ಬರುತ್ತೆ. ಐ ರಿಸ್ಕ್ ಅಂತ ಹೇಳ್ಬೋದು. ಸ್ಮಾಲ್ ಕ್ಯಾಪ್ ಅಲ್ಲೇ ಮಲ್ಟಿ ಬ್ಯಾಗರ್ಸ್ ನೀವು ನೋಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಸೊ ಮಿಡ್ ಕ್ಯಾಪ್ ಸೊ ಇದರಲ್ಲಿ ಮೀಡಿಯಂ ರಿಸ್ಕ್ ಮೀಡಿಯಂ ರಿಟರ್ನ್ಸ್ ಅಂತ ಹೇಳ್ಬೋದು. ಇಲ್ಲಿ ಲೋ ರಿಸ್ಕ್ ಲೋ ರಿಟರ್ನ್ಸ್ ಅಂತ. ಸೊ ನಾವ್ ಏನ್ ಮಾಡೋಣ, ಇಲ್ಲಿ ಒಂದು ಚೆಕ್ ಮಾಡೋಣ ಹೇಗೆ ನಾವು ಡೌನ್ಲೋಡ್ ಮಾಡೋದು ಆಲ್ ಕಂಪ್ನಿಗಳಂತ. ಸೊ ನೀವೊಂದು ಗೂಗಲ್ಗೆ ಹೋಗಿ, ಸೊ ಕ್ರೋಮಲ್ಲಿ ಹೋಗಿ ಏನ್ ಮಾಡಿ ಲಾರ್ಜ್ ಕ್ಯಾಪ್ ಲಾರ್ಜ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಲಿಸ್ಟ್ ಅಂಡ್ PDF ಅಂತ ಇದು ಹೊಡೀರಿ, ಬರುತ್ತೆ. ಇಲ್ಲಿ ಬಂದ್ಮೇಲೆ ನಮಗೆ ಫಸ್ಟ್ ಗೆ ಬರುತ್ತೆ ನೋಡಿ AMP ಅಂತಲ್ಲ, ಸ್ವಲ್ಪ ಇಲ್ಲಿ ಕ್ಲಿಕ್ ಮಾಡಿ AMP ಮೇಲೆ. ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತ ಇದೆಯಲ್ಲ ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ 2 ಇದು ಕಾಣುತ್ತೆ ನಿಮ್ಗೆ.
ಎವ್ರಿ 6 ಮಂತ್ಗೊಮ್ಮೆ ಏನ್ ಮಾಡಿದರೆ ಲಾಸ್ಟ್ ಇಯರ್ 2024 ಅಲ್ಲಿ ಸೊ ಜಾನ್ ಇಂದ ಜೂನ್ ವರೆಗೆ ಒಂದು, ಸೊ ಜುಲೈ ಇಂದ ಡಿಸೆಂಬರ್ ವರೆಗೆ ಒಂದು. ಸೊ ನೀವು ಯಾವ್ದಾದ್ರು ಎರಡು ನೀವು ಡೌನ್ಲೋಡ್ ಮಾಡಿದ್ರೆ ನೀವು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇದರಲ್ಲಿ ಎರಡು ಇದಾವೆ. ಒಂದು PDF ಇದೆ, ಒಂದು ಎಕ್ಸೆಲ್ ಫೈಲ್ ಇದೆ. ನಿಮ್ಗೆ ಯಾವ್ದು ಈಜಿ ಅನ್ಸುತ್ತೆ ಅದು ಮಾಡಿ. ನಾನು ಓಪನ್ ಮಾಡ್ತೀನಿ ನೋಡಿಲಿ. ನಾನು ಒಂದು ಎಕ್ಸೆಲ್ ಓಪನ್ ಮಾಡ್ತೀನಿ. ಡೌನ್ಲೋಡ್ ಆಯ್ತು, ನಾನು ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಎಕ್ಸೆಲ್ ಓಪನ್ ಮಾಡಿದೆ. ಸೊ ಇಲ್ಲಿ ನಾವು ಎಕ್ಸೆಲ್ ಓಪನ್ ಮಾಡಿ ಲಾಸ್ಟಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಇದು ಕೊಟ್ಟಿದ್ದಾರೆ, ಕ್ಯಾಟಗರೀಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇದು ಓಪನ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಈಗ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ನಿಮ್ಗೆ ಯಾವ್ದು ಬೇಕು ಅದು ನಾವೇನ್ ಮಾಡ್ತೀನಿ ಅನ್ಸೆಲೆಕ್ಟ್ ಮಾಡ್ತೀನಿ. ಒಂದು ಸ್ಮಾಲ್ ಕ್ಯಾಪ್ ತಗೋತೀನಿ. ಸ್ಮಾಲ್ ಕ್ಯಾಪ್ ತಗೊಂಡ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಬನ್ನಿ, ಯಾವ್ದಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಅಪೋಲೋ ಟೈರ್ಸ್ ಅಂತಿದೆ. ಅಪೋಲೋ ಟೈರ್ಸ್ ಎಷ್ಟಿದೆ ಮಾರ್ಕೆಟ್ ಕ್ಯಾಪ್ ಇಲ್ಲೆಲ್ಲ ಚೆಕ್ ಮಾಡ್ಬೋದು ನೀವು. ಸೊ ಇಲ್ಲಿ ಅಪೋಲೋ ಕಾಪಿ ಮಾಡ್ಕೊಳ್ಳಿ. ನೀವು ಸ್ಕ್ರೀನರ್ಗೆ ಹೋಗಿ, ಸ್ಕ್ರೀನರ್ಗೆ ಬಂದು ಇಲ್ಲಿ ಟೈಪ್ ಮಾಡಿ ಅಪೋಲೋ ಅಂತ, ಅಪೋಲೋ ಟೈರ್ಸ್. ಸೊ ಅಪೋಲೋ ಟೈರ್ಸ್ ಎಷ್ಟಿದೆ, 29,000 ಕೋಟಿ ಇದೆ. ಸೊ ಇದೇ ತರನೇ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ. ಸೊ ನೀವು ಜಾಸ್ತಿ ಅನ್ನೋದು ಡೆಪ್ ಟು ಜೀರೋ ಮತ್ತು 1% 1 ಡೆಪ್ಟ್ ಈಕ್ವಲ್ ಟು 0.5 or 1 ಇರ್ತಕ್ಕಂಥ ಕಂಪ್ನಿಗಳಿಗೆ ಜಾಸ್ತಿ ಚೂಸ್ ಮಾಡಿ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ರಿಸ್ಕ್ ರಿವಾರ್ಡ್ ಅಂದ್ರೆ ಈಗ ನಿಮ್ಗೆ ರಿಸ್ಕ್ ಕಮ್ಮಿ ಇರುತ್ತೆ. ಥ್ಯಾಂಕ್ ಯು.